ಸ್ಕ್ಯಾಲ್ಪ್ ಕೇರಲ್ಲಿ ಫಸ್ಟ್ ಸ್ಟೆಪ್ ಇಸ್ ಅ ಹೈಜೀನ್. ಇಟ್ ಮೂವ್ಸ್ ನೀವು ಹಿಂಗೆ ಮಾಡಿದಾಗ. ನನ್ನ ಹೇರ್ ಇಷ್ಟು ಚೆನ್ನಾಗಿರೋದಕ್ಕೆ ಆ್ಯಂಡ್ ನನಗೆ ಎಷ್ಟೇ ಸರಿ ಕಟ್ ಮಾಡಿದ್ರು ಕೂಡ ಒಳ್ಳೆ ಹೇರ್ ಗ್ರೋತ್ ಆಗೋದಕ್ಕೆ ಆ್ಯಂಡ್ ಥಿಕ್ನೆಸ್ ಆಫ್ ಹೇರ್ ಗ್ರೋತ್ ಬರೋದಕ್ಕೆ ಕಾರಣ ಈ 3 ರೀಸನ್. ಈ 3 ಸ್ಟೆಪ್ನ ನಾನು ಫಾಲೋ ಮಾಡೇ ಮಾಡ್ತೀನಿ ಆ್ಯಂಡ್ ಇಟ್ ಈಸ್ ಮೈ ಒನ್ ಆಫ್ ದ ಸೀಕ್ರೆಟ್ ಸ್ಕ್ಯಾಲ್ಪ್ ಕೇರ್ ಅಂತ ಹೇಳ್ಬೋದು. ಅಂದರೆ ನಿಮ್ಮ ತಲೆಯ ಚರ್ಮದ ಬಗ್ಗೆ ಎಷ್ಟು ಜನ ಕಾಳಜಿ ಮಾಡ್ತಿದ್ದೀರಾ ಆ್ಯಂಡ್ ಕಾಳಜಿ ಮಾಡ್ತಿಲ್ಲ ಅಂದರೆ ಈ ವಿಡಿಯೋ ಮುಗಿದ್ಮೇಲೆ ಯು ವಿಲ್ ಸ್ಟಾರ್ಟ್ ಫಾಲೋಯಿಂಗ್ ಇಟ್. ಯಾಕಂದರೆ ಅಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮ್ಮ ಸ್ಕ್ಯಾಲ್ಪ್ ಬಗ್ಗೆ ನೀವು ಕೇರ್ ಮಾಡಿದಾಗ. ಈ ವಿಡಿಯೋದಲ್ಲಿ ನೋಡೋದ ಆ ಸ್ಟೆಪ್ಸ್ ಏನು ಅಂತ. ಈ 3 ಸ್ಟೆಪ್ಪು ಕಷ್ಟ ಅನ್ನೋ ಥರ ಇಲ್ಲ ಆ್ಯಂಡ್ ಇದಕ್ಕೆ ತುಂಬ ಪ್ರಾಡಕ್ಟ್ಸ್ ಬೇಕು ಅನ್ನೋ ಥರ ಏನೂ ಇಲ್ಲ ಆ್ಯಂಡ್ ಇಟ್ ಈಸ್ ವೆರಿ ಅಫೋರ್ಡಬಲ್ ಇನ್ ಅ ಟೈಮ್ ಆಲ್ಸೋ ಆ್ಯಂಡ್ ಇನ್ ಪ್ರಾಡಕ್ಟ್ ಆಲ್ಸೋ. ಸ್ಟಾರ್ಟ್ ಮಾಡೋದ ವಿಡಿಯೋನ. ಅದಕ್ಕೂ ಮುಂಚೆ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸ್ಕ್ಯಾಲ್ಪ್ ಹೈಜೀನ್ ಬಗ್ಗೆ ಇದು 2ನೇ ಟೈಮ್ ರೆಕಾರ್ಡ್ ಮಾಡ್ತಿದ್ದೀನಿ. ಯಾಕಂದರೆ ಮೊದಲನೇ ವಿಡಿಯೋ ನಾನು ಮಾತಾಡಿದ್ದೀನಿ, ರೆಕಾರ್ಡ್ ಆಗಿಲ್ಲ. ವೆನ್ ಐ ವಾಸ್ ಲಕ್ಕಿಲಿ ನಾನು ಸೇಮ್ ಡೇ ಎಡಿಟ್ ಮಾಡೋದ ಅಂತ ಹೋದೆ, ಆವಾಗ ವಿಡಿಯೋ ಮಿಸ್ ಆಗಿದೆ ಅಂತ ಗೊತ್ತಾಯಿತು. ಸೊ ಇಮಿಡಿಯೇಟ್ಲಿ ಐ ಸ್ಟಾರ್ಟೆಡ್ ರೆಕಾರ್ಡಿಂಗ್ ದಟ್ ಕ್ಲಿಪ್. ಸ್ಕ್ಯಾಲ್ಪ್ ಕೇರಲ್ಲಿ ಮೊದಲನೇ ಸ್ಟೆಪ್ ಬಂದು ಹೈಜೀನ್, ಶುದ್ಧತೆ. ಸೊ ಏನಂದರೆ ಎವ್ರಿ ಆಲ್ಟರ್ನೇಟಿವ್ ಡೇಸ್ ನಿಮ್ಮ ಹೇರ್ ವಾಶ್ನ ಮಾಡಿ, ಅಂದರೆ ನಿಮ್ಮ ಹೆಡ್ ವಾಶ್ನ ಮಾಡಿ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಸ್ಕ್ಯಾಲ್ಪಲ್ಲಿ ಬಿಲ್ಡಪ್ ಆಗಿರೋ ಅಂಥ ಡ್ಯಾಂಡ್ರಫ್, ಡರ್ಟ್ ಆ್ಯಂಡ್ ಆಯಿಲ್, ಸೊ ಇದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಇದಾಗೋದ್ರಿಂದ ಆಲ್ಮೋಸ್ಟ್ ಲೈಕ್ 70% ನಿಮ್ಮ ಸ್ಕ್ಯಾಲ್ಪ್ ಹೆಲ್ತನ್ನ ಇದರಲ್ಲೇ ಮೇಂಟೈನ್ ಮಾಡಿಬಿಡ್ತೀರಾ. ನೋಟೆಡ್ ಪಾಯಿಂಟ್ ಏನಂತಂದರೆ, ಒಂದು ಒಳ್ಳೆ ಜೆಂಟಲ್ ಶ್ಯಾಂಪುಗಳನ್ನ ಯೂಸ್ ಮಾಡಿ ನಿಮ್ಮ ಹೇರಿಗೆ. ತುಂಬ ಹಾರ್ಶ್ ಆ್ಯಂಡ್ ಕೆಮಿಕಲ್ ಜಾಸ್ತಿ ಇರುವಂಥ ಶ್ಯಾಂಪೂಸ್ನ ನಿಮ್ಮ ಕೂದಲಿಗೆ ಯೂಸ್ ಮಾಡಬೇಡಿ, ನಿಮ್ಮ ಸ್ಕ್ಯಾಲ್ಪಿಗೆ ಯೂಸ್ ಮಾಡಬೇಡಿ. ಇಟ್ ಈವನ್ ಇರಿಟೇಟ್ಸ್ ಯುವರ್ ಸ್ಕಿನ್. ಓಕೆ, ಅಂದರೆ ಸಾರಿ, ಈವನ್ ಇಟ್ ಇರಿಟೇಟ್ಸ್ ಯುವರ್ ಸ್ಕ್ಯಾಲ್ಪ್ ಸ್ಕಿನ್. ಸೊ ಹಾಗಾಗಿ ಡು ನಾಟ್ ಯೂಸ್ ಎನಿ ಹಾರ್ಶ್ ಆ್ಯಂಡ್ ಕೆಮಿಕಲ್ ಶ್ಯಾಂಪೂಸ್. ನಾನು ಈ ವಿಡಿಯೋದಲ್ಲಿ ಒಂದಷ್ಟು ಶ್ಯಾಂಪೂನ ರೆಕಮೆಂಡ್ ಮಾಡಿರ್ತೀನಿ. ಸೊ ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಆ ಶ್ಯಾಂಪು ಯೂಸ್ ಮಾಡೋದ್ರಲ್ಲಿ. ನೀವು ಯಾವುದೇ ಶ್ಯಾಂಪು ಯೂಸ್ ಮಾಡಿ, ಇಲ್ಲಿ ಫಾಲೋ ಮಾಡಬೇಕಾಗಿರುವಂಥ ಇನ್ನೊಂದು ಟ್ರಿಕ್ ಏನಂದರೆ, ಶ್ಯಾಂಪು ಯಾವ ಥರ ಇರುತ್ತೋ ಅದನ್ನೇ ತೊಗೊಂಡು ಡೈರೆಕ್ಟ್ ಸ್ಕ್ಯಾಲ್ಪ್ ಮೇಲೆ ಹಾಕಬೇಡಿ. ಲೈಕ್ ಏನಾಗುತ್ತೆ ಅಂದರೆ, ನಮ್ಮ ಸ್ಕ್ಯಾಲ್ಪ್ ಪೂರ್ತಿ ಅದು ಸ್ಪ್ರೆಡ್ ಆಗೋದು ಕಡಿಮೆ. ಓಕೆ, ನೀವು ಆಮೇಲೆ ನೀರು ಮಿಕ್ಸ್ ಮಾಡಿ ಹೀಗೆ ಸ್ಪ್ರೆಡ್ ಮಾಡೋದಕ್ಕಿಂತ ಸೊ ಜಸ್ಟ್ ಟೇಕ್ ಸಮ್ ವಾಟರ್ ಆ್ಯಂಡ್ ಸ್ವಲ್ಪ ಶ್ಯಾಂಪು ಹಾಕೊಳ್ಳಿ, ಮೊದಲೇ ಡೈಲೆಟ್ ಮಾಡಿ. ಓಕೆ, ಸೊ ಮೊದಲೇ ಡೈಲೆಟ್ ಮಾಡೋದ್ರಿಂದ ಅದು ಸ್ವಲ್ಪ ನಿಮಗೆ ವಾಟರ್ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ಅದನ್ನು ತೊಗೊಂಡು ಪೂರ್ತಿ ಸ್ಕ್ಯಾಲ್ಪ್ ನೀವು ಅಪ್ಲೈ ಮಾಡಿಬಿಟ್ಟು 1 to 3 minutes ನಿಮ್ಮ ಸ್ಕ್ಯಾಲ್ಪ್ ಮೇಲೆ ಇಡಿ. ಆವಾಗಲೇ ಶ್ಯಾಂಪು ಬಂದು ತುಂಬ ಎಫೆಕ್ಟಿವ್ ಆಗಿ ನಿಮ್ಮ ಸ್ಕ್ಯಾಲ್ಪ್ ಮೇಲೆ ವರ್ಕ್ ಆಗೋದು. ಮಿನಿಮಮ್ ಲೈಕ್ 1 minute, ಮ್ಯಾಕ್ಸಿಮಮ್ ಲೈಕ್ 3 minutes ನಮ್ಮ ಸ್ಕ್ಯಾಲ್ಪ್ ಮೇಲೆ ಶ್ಯಾಂಪೂನ ಬಿಡೋದ್ರಿಂದ ಶ್ಯಾಂಪು ಬಂದು ತುಂಬ ಎಫೆಕ್ಟಿವ್ ವೇಯಲ್ಲಿ ನಿಮ್ಮ ಸ್ಕ್ಯಾಲ್ಪ್ನ ಕ್ಲಿನ್ಸ್ ಮಾಡಿ ಆ್ಯಂಡ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಜಸ್ಟ್ ಈಗ ಹಾಕ್ದ ರಫಾಗಿ ಹಿಂಗೆ ಉಜ್ಜಿ ತೊಳೆದ್ಬಿಟ್ರೆ ಇಟ್ ಡಸಂಟ್ ವರ್ಕ್. ಓಕೆ, ಹೇರ್ ತುಂಬ ರಫ್ ಆಗುತ್ತೆ ಆ್ಯಂಡ್ ಫ್ರಿಕ್ಷನ್ ಆಗುತ್ತೆ, ಹೇರ್ ಫಾಲ್ಗೆ ಇನ್ನೂ ದಾರಿ ಮಾಡಿಕೊಡ್ತೀರಾ. ಸೊ ತುಂಬ ಜೆಂಟಲ್ ಆಗಿ ಹೇರ್ ವಾಶ್ ಮಾಡೋದನ್ನ ಜಸ್ಟ್ ಲರ್ನ್ ಇಟ್. ನಾನು ಕೂಡ ಮಿಸ್ಟೇಕ್ಸ್ನ ಮಾಡಿದ್ದೀನಿ. ಜಸ್ಟ್ ಕೀಪ್ ಆನ್ ಲರ್ನಿಂಗ್ ರೈಟ್ ಮೆಥಡ್ಸ್. ಯಾವ್ಯಾವುದನ್ನ ಯಾವ್ಯಾವ ಥರ ಮಾಡಿದ್ರೆ ಸರಿ ಬರುತ್ತೆ ಅನ್ನೋದನ್ನ ನೋಡಿಕೊಂಡು ಐಮ್ ಜಸ್ಟ್ ಲರ್ನಿಂಗ್. ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ವಿಚ್ ಎವರ್ ಇಸ್ ವರ್ಕಿಂಗ್ ಫಾರ್ ಮೀ ಆ್ಯಂಡ್ ವಿಚ್ ಎವರ್ ಡಸಂಟ್ ವರ್ಕ್ ಫಾರ್ ಮೀ. ವೀಕ್ಲಿ 1 time ಅಟ್ಲೀಸ್ಟ್ ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪೂನ ಯೂಸ್ ಮಾಡಿ ನಿಮ್ಮ ಸ್ಕ್ಯಾಲ್ಪಿಗೆ. ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪೂ ಅಂದ ತಕ್ಷಣ ಇಟ್ಸ್ ನಾಟ್ ಓನ್ಲಿ ಲೈಕ್ ಡ್ಯಾಂಡ್ರಫ್ ರಿಮೂವ್ ಮಾಡುತ್ತೆ ಆ ಥರ ಅಂತಲ್ಲ, ಇಟ್ ಡೀಪ್ಲಿ ಕ್ಲೀನ್ಸ್ ಯುವರ್ ಸ್ಕ್ಯಾಲ್ಪ್. ಅದರಿಂದ ನೀವು ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪೂನ ವೀಕ್ಲಿ 1 time ಯೂಸ್ ಮಾಡ್ಬೋದು. ಇದರಿಂದ ಕೂಡ ನಿಮ್ಮ ಸ್ಕ್ಯಾಲ್ಪಿಗೆ ಒಳ್ಳೆ ಬೆನಿಫಿಟ್ಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ವೀಕ್ಲಿ 1 time ಇದರ್ ಯು ಯೂಸ್ ಅ ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪೂ ಅಥವಾ ಸ್ಕ್ಯಾಲ್ಪ್ ಎಕ್ಸ್ಫೋಲಿಯೇಷನ್ ಮಾಡಿ. ಸ್ಕ್ಯಾಲ್ಪ್ ಎಕ್ಸ್ಫೋಲಿಯೇಷನ್ ಮಾಡೋದಕ್ಕೆ ಯೂಸ್ ಅ ಗ್ಲೈಕಾಲಿಕ್ ಆ್ಯಸಿಡ್ ಟೋನರ್ ವಿಚ್ ಇಸ್ 7%, 8% ಸಿಗುತ್ತೆ. ಮಿನಿಮಲಿಸ್ಟಲ್ಲೂ ಸಿಗುತ್ತೆ ಆ್ಯಂಡ್ ಆರ್ಡಿನರಿ ಬ್ರ್ಯಾಂಡಲ್ಲಿ ಸಿಗುತ್ತೆ. ನಿಮ್ಗೆ ಅಫೋರ್ಡಬಲ್ ಆಗೂ ಇದೆ ಆ್ಯಂಡ್ ಕಾಸ್ಟ್ಲಿಯಾಗೂ ಇದೆ. ನಾನು ಈ ವಿಡಿಯೋದಲ್ಲಿ ಆ ಪ್ರಾಡಕ್ಟ್ಸ್ನ ಕೂಡ ಟ್ಯಾಗ್ ಮಾಡಿರ್ತೀನಿ. ಟೋನರ್ನ ಜಸ್ಟ್ ಥಿನ್ ಲೇಯರ್ ಆಗಿ ನಿಮ್ಮ ಸ್ಕ್ಯಾಲ್ಪ್ ಮೇಲೆ ಅಪ್ಲೈ ಮಾಡಿ ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಯಾವಾಗಲೂ ಸ್ಲೋ ಆಗಿ ಸ್ಟಾರ್ಟ್ ಮಾಡಿ ಆ್ಯಂಡ್ ಕಡಿಮೆ ಕ್ವಾಂಟಿಟಿಯಲ್ಲಿ ಸ್ಟಾರ್ಟ್ ಮಾಡಿ. ನಮ್ಮ ಸ್ಕ್ಯಾಲ್ಪ್ ಎಕ್ಸ್ಫೋಲಿಯೇಷನ್ ಮಾಡ್ತೀನಿ ಅಂತಂದರೆ ವೀಕ್ಲಿ 1 time ಇಟ್ಸ್ ಎನಫ್. 15 to 20 minutes ಅಷ್ಟೇ ಬಿಗಿನಿಂಗ್ ಟೈಮಲ್ಲಿ ಹಾಕ್ಕೊಳ್ಳಿ. ಆಮೇಲೆ ಮ್ಯಾಕ್ಸ್ ಟು ಮ್ಯಾಕ್ಸ್ 30 to 40 minutes ವೆಯ್ಟ್ ಮಾಡಿ ದೆನ್ ವಾಶ್ ಯುವರ್ ಹೇರ್. 2ನೇ ಸ್ಟೆಪ್ ಬಂದು ಹೆಡ್ ಮಸಾಜ್. ಹೆಡ್ ಮಸಾಜ್ನ ನೀವು ಎವ್ರಿ ಡೇ ಮಿನಿಮಮ್ ಲೈಕ್ 5 to 10 minutes ನೀವು ಹೆಡ್ ಮಸಾಜ್ ಮಾಡೋದ್ರಿಂದ ಕೂಡ ನಿಮ್ಮ ಸ್ಕ್ಯಾಲ್ಪಿಗೆ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಇಂಡೈರೆಕ್ಟ್ಲಿ ಆರ್ ಡೈರೆಕ್ಟ್ಲಿ ಇಟ್ ವಿಲ್ ಬಿ ಬೆನಿಫಿಟ್ ಫಾರ್ ಯುವರ್ ಹೇರ್ ಗ್ರೋತ್ ಮತ್ತು ಹೇರ್ ಫಾಲ್ ರಿಡಕ್ಷನ್ಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಹೆಡ್ ಮಸಾಜ್ ಮಾಡಬೇಕಾದ್ರೆ ಯಾವಾಗ್ಲೂ ಒಂದು
ಡ್ರೈ ಹೇರ್ನ ಜಾಸ್ತಿ ಯಾವಾಗಲೂ ಹೆಡ್ ಮಸಾಜ್ ಮಾಡಕ್ಕೆ ಹೋಗ್ಬೇಡಿ, ಬಿಕಾಸ್ ತುಂಬ ಫ್ರಿಕ್ಷನ್ ಆಗೋದ್ರಿಂದ ಹೇರ್ ಫಾಲ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದೊಂದು ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ. ಸೊ ಡ್ರೈ ಹೇರ್ನ ಯಾವಾಗಲೂ ಮಸಾಜ್ ಮಾಡಿ ಪುಲ್ ಮಾಡಿ ಅದು ಡ್ಯಾಮೇಜ್ ಆಗೋ ಥರ ಮಾಡ್ಕೋಬೇಡಿ. ಸ್ವಲ್ಪ ಬೇಕಾದರೆ ಆಯಿಲ್ನ ಬಿಸಿ ಮಾಡಿಕೊಂಡು, ಅಂದರೆ ಏನು ಹೇಳ್ತಾರೆ, ಉಗುರು ಬೆಚ್ಚಿಗೆ ಬಿಸಿ ಮಾಡಿಕೊಂಡು ಸ್ಕ್ಯಾಲ್ಪ್ಗೆ ಹಾಕಿ ಒಂದೊಳ್ಳೆ ಮಸಾಜ್ ಮಾಡಿ, ಅಥವಾ ಹೇರ್ ಸೀರಮ್ ಬರುತ್ತೆ, ಹೇರ್ ಸೀರಮ್ಗಳನ್ನ ಯೂಸ್ ಮಾಡಿ, ಅಥವಾ ನನಗೆ ಅದು ಯಾವುದಕ್ಕೂ ಬಜೆಟ್ ಇಲ್ಲ ಅಂತಂದರೆ ಜಸ್ಟ್ ಲೈಕ್ 200 ರೂಪೀಸ್ ಬಜೆಟಲ್ಲೆಲ್ಲ ನಿಮಗೆ ರೋಸ್ಮೆರಿ ಸಿಗುತ್ತೆ. ಆ ರೋಸ್ಮೆರಿನ ಮನೆಯಲ್ಲೇ ರೋಸ್ಮೆರಿ ಸ್ಪ್ರೇನ ಮಾಡಿಕೊಂಡು ಸ್ಪ್ರೇ ಹಚ್ಕೊಂಡು ಮಸಾಜ್ ಮಾಡಿ. ಸೊ ಎನಿಥಿಂಗ್, ಇಟ್ ಶುಡ್ ಬಿ ಡ್ರೈ ಸ್ಕ್ಯಾಲ್ಪ್ನ ಮಸಾಜ್ ಮಾಡೋಕ್ಕೆ ಹೋಗ್ಬೇಡಿ ಅಷ್ಟೇ. ಸೊ ಅಪ್ಲೈ ಸಮ್ ಆಯಿಲ್ ಆರ್ ಹೇರ್ ಸೀರಮ್ ಆರ್ ಸ್ಪ್ರೇ, ದೆನ್ ಯು ಮಸಾಜ್ ಯುವರ್ ಹೇರ್. ಹೆಡ್ ಮಸಾಜ್ ಮಾಡಬೇಕಾದ್ರೆ ಫಾಲೋ ಮಾಡಬೇಕಾಗಿರುವಂಥ ಮತ್ತೊಂದು ಸ್ಟೆಪ್ ಏನಂತಂದರೆ, ವೆನ್ ಎವರ್ ಯು ಮಸಾಜ್ ಯುವರ್ ಹೆಡ್ ಅಲ್ವಾ, ಸೊ ಇದೊಂದು ಚರ್ಮ, ಓಕೆ, ನಮ್ಮ ತಲೆ ಮೇಲೆ ಇರುವಂಥ ಚರ್ಮ ಇದು. ಸಿ, ಇಟ್ ಮೂವ್ಸ್ ನೀವು ಹಿಂಗೆ ಮಾಡಿದಾಗ, ಓಕೆ. ಸೊ ಹೆಡ್ ಮಸಾಜ್ನ ಈ ಥರ ಮಾಡಿ, ಇಟ್ ಡ್ಯಾಮೇಜ್ ಯುವರ್ ಹೇರ್, ಓಕೆ. ಸೊ ಯಾವಾಗಲೂ ಅಷ್ಟೇ ನಿಮ್ಮ ಹೆಡ್ ಮಸಾಜ್ನ ಈ ಥರ ಸೊ ಕೆನ್ ಯು ಸಿ, ನಾನು ವಿಡಿಯೋ ಮಾಡೋದ್ರಿಂದ ಕರೆಕ್ಟಾಗಿ ನಿಮ್ಗೆ ತೋರ್ಸೋಕ್ಕಾಗ್ತಿದೆ ಇಲ್ಲ ಗೊತ್ತಿಲ್ಲ, ಜಸ್ಟ್ ಲೈಕ್ ಈ ಥರ ಹಿಂಗೆ ಮಾಡಿದಾಗ ನಿಮ್ಮ ಸ್ಕ್ಯಾಲ್ಪ್ ಇಟ್ಸ್ ಮೂವಿಂಗ್, ಓಕೆ. ಸೊ ಆಲ್ ಓವರ್ ದ ಹೆಡ್ ನೀವು ಈ ಥರ ಸ್ಟೆಪ್ನ ಫಾಲೋ ಮಾಡೋದ್ರಿಂದ ಸೊ ಯು ವಿಲ್ ಹ್ಯಾವ್ ಅ ಬೆಟರ್ ಹೇರ್ ಗ್ರೋತ್. ನೆಕ್ಸ್ಟ್ ಬಂದು ಟ್ಯಾಪಿಂಗ್ ಒಂದು ಈ ಥರ ಜೋರಾಗಿ ಹೊಡಿಬೇಡಿ, ಜಸ್ಟ್ ಲೈಕ್ ಈ ಥರ ತುಂಬ ಜೆಂಟಲ್ ಆಗಿರಿ. ನಿಮ್ಮ ಸ್ಕಿನ್ ಆಗಲಿ, ಸ್ಕ್ಯಾಲ್ಪ್ ಆಗಲಿ, ಹೇರ್ ಆಗಲಿ, ಬಿ ಜೆಂಟಲ್, ಓಕೆ. ಸೊ ಜಸ್ಟ್ ಲೈಕ್ ದಿಸ್ ಯು ಜಸ್ಟ್ ಟ್ಯಾಪ್ ಯುವರ್ ಹೆಡ್ ಆಲ್ ಓವರ್ ದ ಹೆಡ್. ಸೊ ಆವಾಗಲೂ ಕೂಡ ಬ್ಲಡ್ ಸರ್ಕ್ಯುಲೇಷನ್ಗೆ ಹೆಲ್ಪ್ ಆಗುತ್ತೆ. ಮೂರನೇ ಸ್ಟೆಪ್ಪು, ದ ಫೈನಲ್ ಒನ್, ವಿಚ್ ಹೇರ್ ಸ್ಟೈಲಿಂಗಲ್ಲಿ ತುಂಬ ಜನ ಏನು ಮಾಡ್ತಾರೆ, ಈ ಥರ ಹೇರ್ನ ಪುಲ್ ಮಾಡಿ ಈ ಥರ ಹೇರ್ ಸ್ಟೈಲ್ಸ್ನ ಮಾಡ್ತಾರೆ. ಎಕ್ಸಾಂಪಲ್ ಪೋನಿಟೈಲ್ ಆಗ್ಬೋದು, ಅಥವಾ ತುಂಬ ಟೈಟಾಗಿ ಬ್ರೈಡ್ ಹಾಕೋದಾಗಿರಲಿ. ಇದೆಲ್ಲ ಮಾಡಿದಾಗ ಏನಾಗುತ್ತೆ, ಜಸ್ಟ್ ಆನ್ ಎಕ್ಸಾಂಪಲ್, ಪುಲ್ ಯುವರ್ ಸ್ಕಿನ್ ಆ್ಯಂಡ್ ಹೋಲ್ಡ್ ಇಟ್ ಫಾರ್ ಅಟ್ಲೀಸ್ಟ್ 5 to 10 seconds. ನಿಮ್ಗೆ ಅದು ಪೇಯ್ನ್ ಆಗುತ್ತಲ್ವಾ, ಸೊ ಪೇಯ್ನ್ ಆಗೋದು ಅಥವಾ ಕೈಂಡ್ ಆಫ್ ಅನ್ಕಂಫರ್ಟಬಲ್ ಇರುತ್ತಲ್ವ, ಜಸ್ಟ್ ಲೈಕ್ ದ್ಯಾಟ್ ನಮ್ಮ ನೆತ್ತಿ ಮೇಲಿರೋ ಚರ್ಮಕ್ಕೂ ಅದೇ ಫೀಲ್ ಆಗುತ್ತೆ. ಸೊ ಹಾಗಾಗಿ ತುಂಬ ಟೈಟಾಗಿ ಹೇರ್ ಸ್ಟೈಲ್ಸ್ನ ಮಾಡೋದ್ರಿಂದ ಹೇರ್ ಫಾಲ್ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಆ್ಯಂಡ್ ಆಲ್ಸೋ ಹೇರ್ ಗ್ರೋತ್ಗೂ ಕೂಡ ಅದು ಎಫೆಕ್ಟಿವ್ ಆಗಿರಲ್ಲ. ಸೊ ಹಾಗಾಗಿ ನೀವು ಟೈಟ್ ಹೇರ್ ಸ್ಟೈಲ್ಸ್ನ ಯಾವುದೇ ಆದರೂ ಅವಾಯ್ಡ್ ಮಾಡಿ. ಸಿ ಒಕೇಶನಲಿ ಇಫ್ ಯು ವಾಂಟ್ ಟು ಮ್ಯಾಚ್ ಫಾರ್ ಅ ಡ್ರೆಸ್ಸಿಂಗ್ ಆ್ಯಂಡ್ ಆಲ್ ಆಫ್ ದ್ಯಾಟ್, ಇಟ್ಸ್ ಓಕೆ. ಬಟ್ ಡೈಲಿ ಬೇಸಿಸಲ್ಲಿ ನೀವು ತುಂಬ ಟೈಟ್ ಹೇರ್ ಸ್ಟೈಲ್ಸ್ನ ಹಾಕೋಕೆ ಹೋಗ್ಬೇಡಿ. ಜಸ್ಟ್ ಬ್ರೈಡ್ ಮಾಡಬೇಕಾದ್ರೂ ತುಂಬ ಲೂಸಾಗಿ ಬ್ರೈಡ್ ಹಾಕಿಬಿಡಿ. ಆ್ಯಂಡ್ ಆಲ್ಸೋ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಹೇರ್ ಲೆಂತ್ನ ಯಾವ ಥರ ಮೇಂಟೈನ್ ಮಾಡಬೇಕು ಅಂತ ವಿಡಿಯೋ ಬೇಕಂದರೆ ಅದಕ್ಕೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋ ಅದರಲ್ಲಿ ತಿಳಿಸ್ಕೊಡ್ತೀನಿ. ನಾವು ವಿ ಹ್ಯಾವ್ ಲರ್ನ್ಡ್, ಇವಾಗ ಕಲ್ತಿದ್ದು ನಮ್ಮ ಸ್ಕ್ಯಾಲ್ಪ್ ಹೆಲ್ತ್ನ ಯಾವ ಥರ ಮೇಂಟೈನ್ ಮಾಡಬೇಕು ಅಂತ. ನೆಕ್ಸ್ಟ್ ಥಿಂಗ್, ದಿಸ್ ಇಸ್ ನಾಟ್ ಕಮ್ಸ್ ಇನ್ ದ ಓನ್ಲಿ ಫಾರ್ ಅ ಸ್ಕ್ಯಾಲ್ಪ್ ಹೆಲ್ತಲ್ಲಿ ಬರಲ್ಲ, ಓಕೆ. ನಾನು ಇವಾಗ ಹೇಳೋವಂಥ ಸ್ಟೆಪ್, ಗುಡ್ ಫುಡ್ and good lifestyle and healthy habits can bring you healthy skin, healthy hair and totally healthy body. So ನಮಗೆ ಇವಾಗಿರುವಂಥ ಟೈಮ್ ಶೆಡ್ಯೂಲ್ಸ್, ಬ್ಯುಸಿ ವರ್ಕಲ್ಲಿ ಐ ನೋ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಫಾಲೋ, ಬಟ್ ಆಗಾಗ ಟೈಮ್ ಸಿಕ್ಕಿದಾಗ ಜಸ್ಟ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಇಫ್ ಯು ಆರ್ ನಾಟ್ ಗೋನಾ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ನೋಬಡಿ ವಿಲ್ ಗೋನಾ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಓಕೆ. ನಿಮ್ಮನ್ನು ನೀವು ಪ್ರೀತಿ ಮಾಡೋದು ಕಲೀರಿ, ಆ್ಯಂಡ್ ನಿಮ್ಮ ಸ್ಕಿನ್ ಆ್ಯಂಡ್ ಹೇರ್ ಆ್ಯಂಡ್ ಎಲ್ಲಾನು ಪ್ರೀತಿ ಮಾಡಿ. ಎವ್ರಿಥಿಂಗ್ ವಿಲ್ ಗೆಟ್ ಬೆಟರ್ ಬೈ ದ ಟೈಮ್. ಸೊ ಇದಿಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತಾ ಇರಿ. ಆದಷ್ಟು ಬೇಗ ಇನ್ಮೇಲೆ ನೆಕ್ಸ್ಟ್ ವೀಡಿಯೋಸ್ನು ಕೂಡ ಮಾಡ್ತಾ ಹೋಗ್ತೀನಿ. ರೈಟ್, ನನಗೆ ಆ ಬೇಬಿ ಆದಮೇಲೆ ಕೆಲಸ, ಬೇಬಿ, ಮನೆ ಅಂತ ಹೇಳಿ ನನಗೆ ವೀಡಿಯೋಸ್ಗಳು ಮಾಡೋದಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ. ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್.